ರಾಜ್ಯದಲ್ಲಿ ಒಂದೆಡೆ JN1 ಪ್ರಕರಣಗಳು ಹೆಚ್ಚಾಗ್ತಾ ಇದ್ರೆ ಮತ್ತೊಂದೆಡೆ ಕೊರೋನಾದಿಂದ ಸಾವನ್ನಪ್ಪುತ್ತಿರುವ ಜನರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹೀಗಾಗಿ ಆರೋಗ್ಯ ಇಲಾಖೆ ವ್ಯಾಕ್ಸಿನ್ ಮೊರೆ ಹೋಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ JN1 ಉಪತಳಿಯ ಆರ್ಭಟ ಜೋರಾಗಿದೆ. ಕೋವಿಡ್ ಡೆತ್ ಕಂಟ್ರೋಲ್ ಮಾಡಲು ಕಾರ್ಯೋನ್ಮುಖ ಆಗಿರುವ ಆರೋಗ್ಯ ಇಲಾಖೆ ಪ್ರಿಕಾಷನರಿ ವ್ಯಾಕ್ಸಿನ್ ಆದ ಕೋಬಿವ್ಯಾಕ್ಸ್ ನೀಡಲು ಮುಂದಾಗಿದೆ. ರಾಜ್ಯಕ್ಕೆ 30,000 ಡೋಸ್ ಕೋಬಿವ್ಯಾಕ್ಸ್ ತರಲಾಗಿದ್ದು ಇಂದಿನಿಂದ ವ್ಯಾಕ್ಸಿನ್ ನೀಡಲಾಗುತ್ತಿದೆ. ಬೆಂಗಳೂರಿನ ದಾಸಪ್ಪ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ಲಭ್ಯವಿದೆ. ಸುಮಾರು 5,680 ಡೋಸ್ ವ್ಯಾಕ್ಸಿನ್ ನೀಡಿದ್ದು ನಗರದ ಪ್ರಮುಖ ಆಸ್ಪತ್ರೆಗಳಾದ ಜಯನಗರ ಜನರಲ್ ಆಸ್ಪತ್ರೆ, CV ರಾಮನ್ ನಗರ, ವಾಣಿವಿಲಾಸ್ ಆಸ್ಪತ್ರೆಗಳಿಗೆ ವ್ಯಾಕ್ಸಿನ್ ಸಿಗ್ತಿದೆ. ಒಂದು ವೈಲ್ನಲ್ಲಿ 20 ಜನರಿಗೆ ವ್ಯಾಕ್ಸಿನ್ ನೀಡಬಹುದಾಗಿದೆ. ಇದೇ ಕಾರಣಕ್ಕೆ 2 ದಿನಗಳ ಬಳಿಕ ವ್ಯಾಕ್ಸಿನ್ ನೀಡಲಾಗುವುದು ಎಂದಿದ್ದಾರೆ. ಈಗ ಸದ್ಯಕ್ಕೆ ನಾವು ಮೇಜರ್ ಹಾಸ್ಪಿಟಲ್ಸ್ ಅಲ್ಲಿ ಇದನ್ನ ಅವೈಲಬಿಲಿಟಿ ಮಾಡ್ತೀವಿ. ಬಟ್ ನೀಡ್ ಹೌ ದ ನೀಡ್ ಅಂದರೆ ಹೇಗೆ ನಮಗೆ ಎಲ್ಲಿ ನಾವು ಅದನ್ನು ಮುಖ್ಯವಾಗಿ ಮಾಡಬೇಕಾಗುತ್ತೆ ಅಥವಾ ಒಂದು ಕಮ್ಯುನಿಟಿನಲ್ಲಿ ಇಫ್ ವಿ ಆರ್ ಟು ಗೋ ಟು ಔಟ್ರೀಚ್ ಅಂಡ್ ಡೂ ಇಟ್ ದಟ್ ಆಲ್ಸೋ ವಿ ಕ್ಯಾನ್ ಪ್ಲಾನ್. ನಮ್ಮ BVS ಇಂದ ಹೋಗುತ್ತೆ, ಅಂದರೆ ಬ್ಲಾಕ್ ವ್ಯಾಕ್ಸಿನ್ ಸ್ಟೋರ್. ಕೋವಿಡ್ ಡೆತ್ ಆಡಿಟ್ ರಿಪೋರ್ಟ್ ಅನ್ನು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಸಲ್ಲಿಕೆ ಮಾಡಲಾಗಿದೆ. ಈ ರಿಪೋರ್ಟ್ ಇಲಾಖೆಗೆ ಮತ್ತಷ್ಟು ಟೆನ್ಷನ್ ನೀಡಿದೆ. ರಿಪೋರ್ಟ್ನಲ್ಲಿ ಕೋವಿಡ್ಗಿಂತ ಕೊಮಾರ್ಬಿಟಿ ಸಮಸ್ಯೆಯಿಂದ ಸತ್ತವರ ಸಂಖ್ಯೆ ಹೆಚ್ಚಾಗಿದೆ. ಸಾವನ್ನಪ್ಪಿದ 10 ರೋಗಿಗಳ ಡೆತ್ ಆಡಿಟ್ ಮಾಡಿರುವ ಇಲಾಖೆ ಯಾವ ಕಾರಣಕ್ಕೆ ಡೆತ್ ಆಗಿದೆ ಎಂದು ಚರ್ಚೆ ಮಾಡಲಾಗಿದೆ. 10 ಜನರಲ್ಲಿ ಒಬ್ಬರಿಗೆ ಮಾತ್ರ ಕೋವಿಡ್ ಡೆತ್ ಆಗಿದ್ದು ಉಳಿದ 9 ಜನರಿಗೆ ಕೊಮಾರ್ಬಿಟಿ, ಕ್ಯಾನ್ಸರ್ ಸೇರಿದಂತೆ ಅನೇಕ ಸಮಸ್ಯೆಗಳಿತ್ತು. ಈ ವೇಳೆ ಕೋವಿಡ್ ಪಾಸಿಟಿವ್ ಆಗಿ ಡೆತ್ ಆಗಿದೆ. ನೋಡಿ, ಡೆತ್ ಆಡಿಟ್ ರಿಪೋರ್ಟ್ ತುಂಬ ಸುದೀರ್ಘವಾಗಿ ಈ ಬಾರಿ ಡೆತ್ಸ್ ಯಾವ ಕಾರಣಕ್ಕಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ 10 ಡೆತ್ಸ್ ಅವ್ರ ಮುಂದೆ ಇತ್ತು. ಅದನ್ನು ಅನಲೈಸ್ ಮಾಡಿದಾಗ ಅದರಲ್ಲಿ ಒಂದು ಮಾತ್ರ ಪ್ರಮುಖ ಕಾರಣ ಕೋವಿಡ್ ಇತ್ತು ಅಂತ ಅವರು ಗಮನಕ್ಕೆ ಬಂದಿದೆ. ಇದನ್ನು ತಮ್ಮ ವರದಿಯಲ್ಲಿ ಕೂಡ ಅವರು ನೀಡಿದ್ದಾರೆ. ಆ ವರದಿಯನ್ನು ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಕೂಡ ಮಾಹಿತಿಯನ್ನು ನೀಡುತ್ತಾ ಇದ್ದೀವಿ. 15 ದಿನದಲ್ಲಿ 13 ರೋಗಿಗಳ ಡೆತ್ ಆಗಿದೆ. ಕೊಮಾರ್ಬಿಟಿ ರೋಗಿಗಳಿಗೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡಬೇಕು. ಕೊಮಾರ್ಬಿಟಿ ಡೆತ್ ಆಗಿದೆ. ಸಭೆಯಲ್ಲಿ ಕೊಮಾರ್ಬಿಟಿ ಡೆತ್ ಬಗ್ಗೆ ಚರ್ಚೆ ನಡೆಯಲಿದೆ ಎಂದಿದ್ದಾರೆ ಆಯುಕ್ತರು. ಕೊರೋನಾ ಕೇಸ್ಗಿಂತ ಇತರೆ ಪ್ರಕರಣಗಳಲ್ಲಿ ಡೆತ್ ಆಗ್ತಿರೋದು ಆತಂಕ ಸೃಷ್ಟಿಸಿದೆ. ನಾಳೆ ಮಹತ್ವದ ಸಭೆ ಬಳಿಕ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.